G9 ಬಾಳೆ ಹಚ್ಚಿದ್ವಿ. ಇದು 2 ಎಕರೆ ಐತ್ರಿ ಸರ್. 2 ಎಕರೆ ಎಳೆ ಹೇಗಿ ನಡಬಾರ್ಕ್ ಒಂದು ಚೆಂಡು ಹಚ್ಚಿದ್ವಿ ಸರ್. ಮಿಶ್ರ ಬೆಳೆನೂ ಮಾಡಿರಿ ಸರ್. ಮಿಶ್ರ ಬೆಳೆ ಮಾಡಿದ್ವಿ ಸರ್. ಚೆಂಡು ಹಚ್ಚೋದ್ರಿಂದ ನಿಮ್ಯಾಟೋಡ ರೋಗ ಕಂಟ್ರೋಲ್ ಆಕತ್ರಿ. ಇದನ್ನ ಕಾಯಿ ಸೈಜ್ ಸಣ್ಣ ಮಾಡ್ತೀವಿ. ಓಕೆ ಸರ್. ಗಿಡಗಳ ಸಂಖ್ಯೆ ಹೆಚ್ಚು ಮಾಡ್ತೀವಿ. ನಮ್ಗೆ ಎಟ್ಟು ಬರ್ಬೇಕಲ್ಲ ಅಷ್ಟು ಇಳುವರಿನೂ ಬರ್ತೈತಿ. ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ತಿಪ್ಪಿ ಗೊಬ್ಬರ ಮೂರನ್ನು ಸಮ ಪ್ರಮಾಣದಾಗ ಮಿಕ್ಸ್ ಮಾಡಿ ಒಂದು ಬುಟ್ಟಿ ಅಂದ್ರೆ ಹೆಚ್ಚು ಕಡಿಮೆ 10 kg ಗೊಬ್ಬರ 3 ಗಿಡಕ್ಕೆ ಹಾಕ್ತೀವಿ ರೀ. 3 ಗಿಡಕ್ಕೆ ಏಜೆಂಟ್ರು ಇರ್ತಾರೆ ರೀ, ಅವ್ರ ಮುಖಾಂತರ ಇರ್ತೀವಿ. ಹೊರದೇಶಕ್ಕೂ ಎಕ್ಸ್ಪೋರ್ಟು ಆಕತ್ರಿ. ನಾವು ಮಾಡಿ 25 ರಂಗ್ ಕೊಟ್ಟಿವಿ ರೀ. ಜಗತ್ತ ರಾಕೆಟ್ ಸ್ಪೀಡ್ನಾಗ ಹೊಂಟೈತಿ. ನಾವು ಇನ್ನ ನಡ್ಕೊಂಡು ಗಾಡಿದಾಗ ಹೊಂಟಿವಿ ಅಂದ್ರೆ ನಾವು ಮುಟ್ಟುದು ಯಾವಾಗ ರೀ? ಕರೆಡ ಸರ್. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ರೀ. ಇವತ್ತು ನಾವು ಒಬ್ಬರು ಪ್ರಗತಿಪರ ರೈತರ ಕಡೆ ಬಂದೀವಿ. ರೈತರು ಒಂದು ಬಾಳೆ ಬೆಳೆದಾರೆ. ಅದು ಯಾವ ರೀತಿ ಬೆಳೆದಾರೆ ಅನ್ನೋದು ರೈತರ ಕಡೆಯಿಂದ ಮಾಹಿತಿ ಕೇಳೋಣ, ಬರೀ ಹೋಗೋಣ. ಸರ್, ನನ್ನ ಹೆಸರು ಸದಾಶಿವ ಮಲ್ಲಪ್ಪ ಬಂಗಿ ಅಂತ, ಸಾಕಿನ ಜಗದಾಳ, ತಾಲೂಕು ರಬಕವಿ ಬನ್ನಟ್ಟಿ, ಜಿಲ್ಲಾ ಬಾಗಲಕೋಟೆ ರೀ. ಸರ್, ನಾವು ಮೂಲತಃ ಕೃಷಿಕರ್ರಿ. ನಮ್ಮ ಅಜ್ಜ ಮುತ್ತಾಜನ ಕಾಲದಿಂದನೂ ಕೃಷಿನ ಮಾಡ್ಕೊತ ಬಂದಾರು. ನಾವು ನಮ್ಮ ತೋಟದಾಗ ಎಲ್ಲ ಥರ ಬೆಳೆ ಬೆಳಿತೀವಿ. ಎಲ್ಲ ಥರ ಅಂದ್ರೆ ಕಬ್ಬ, ಮುಂದೆ 4-5-6 ವೆರೈಟಿ ಕಬ್ಬು ಇರ್ತಾವೆ. ಮುಂದೆ ಬಾಳೆ ಐತಿ, ಒಂದು 4 ವೆರೈಟಿ ಬಾಳೆ ಇದಾವೆ. ಒಂದು ಅರಿಶಿನ ಐತಿ, ವಿಳ್ಯದೆಲೆ ಐತಿ, ಲಿಂಬು ಐತಿ, ಸೀತಾಫಲ ಐತಿ. ಮುಂದೆ ಮಾವಿನ ಗಿಡ ಅದಾವೆ, ಒಂದು 900 ಮಾವಿನ ಗಿಡ ಅದಾವೆ, ಒಂದು 500 ಪೇರು ಗಿಡ ಅದಾವೆ. ಮತ್ತು ಇದಲ್ದ ನಾವು ತರಕಾರಿ, ಈ ಪಾಲಕ, ಒಂದು ಈ ಟೊಮ್ಯಾಟೊ, ಬದನೆ, ಹೀರಿ, ಹಾಗಲ, ಬೆಂಡಿ ಇವತ್ತರನ್ನೆಲ್ಲ ಬೆಳೆಯೋದ್ರ ಜೊತೆನ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇದನ್ನು ಬೆರಿತೀವಿ. ಬೆಳ್ಳುಳ್ಳಿ ಈಗ ಸದ್ಯ 1 ಎಕರೆ ಬೆಳ್ಳುಳ್ಳಿ ಹಾಕಿದೆವು. ಮತ್ತು ಮಳೆಗಾಲ ಬ್ಯಾಸಿಗೆ ಪಡ ಏನೈತಿ 2 ಎಕರೆ ಬೆಳ್ಳುಳ್ಳಿ ಹಾಕಿರ್ತೀವಿ. ಉಳ್ಳಾಗಡ್ಡಿ ಏನೈತಿ ವರ್ಷ ಒಂದು 2 ಎಕರೆ ಉಳ್ಳಾಗಡ್ಡಿ ಇರ್ತೈತಿ. ಈಗ ಎಲ್ಲ ಥರ ಸಮಗ್ರ ಕೃಷಿ ಮಾಡ್ತೀವಿ. ನಮ್ಮಲ್ಲಿ ಅಂಜೂರ ಐತಿ, ಒಂದು ಆ್ಯಪಲ್ ಐತಿ, ಎಲ್ಲ ಥರದ ಹಣ್ಣಿನ ಗಿಡಗಳು ಅದಾವೆ. ಅದ್ರ ಜೊತೆಗೆ ಈಗ ನಾವು ಪ್ರಸ್ತುತವಾಗಿ G9 ಬಾಳೆನೂ ಒಂದು ನಮ್ಮ ಪ್ರಮುಖ ಬೆಳೆ ಆಗೈತಿ. ಈ ಬೆಳೆ ನೀವೆಲ್ಲರೂ ಬಂದು ವೀಕ್ಷಣೆ ಮಾಡಿರಿ. ಸರ್, ಈಗ ಬಾಳೆ ಗಿಡ ಏನೈತಲ್ಲ ಸರ್, ಇದು ನಾಟಿ ಮಾಡಿದಾಗಿಂದ ಇವತ್ತಿಗೆ ಎಷ್ಟು ದಿವಸದ ಐತೆ ಸರ್ ಇದು? ಸರ್, 1 ವರ್ಷ ಆತು ರೀ. 1 ವರ್ಷ ಆತನ್ ಸರ್? ಹೆಚ್ಚು ಕಡಿಮೆ 1 ವರ್ಷ ಅಂದ್ರೆ ರೀ ಜುಲೈ ಮೊದಲನೇ ವಾರದಾಗ ಹಚ್ಚಿದ್ದೀವಿ ರೀ. ಹೌದು ಸರ್. 1 ವರ್ಷ ಆತು ರೀ. 1 ವರ್ಷ ಆಯ್ತು ಸರ್? 1 ವರ್ಷ ಆತು ರೀ. ಓಕೆ ಸರ್, ನೀವು ನಾಟಿ ಮಾಡೋಕ್ಕಿಂತ ಪೂರ್ವದಾಗ ಏನು ಭೂಮಿ ಯಾವ ರೀತಿ ಹದ ಮಾಡ್ಕೋತೀರಿ ಸರ್ ನೀವು? ಸರ್, ನಾಟಿ ಮಾಡೋಕ್ಕಿಂತ ಪೂರ್ವದಾಗ ಗಳೆ ಹೊಡಿತೀವಿ ರೀ. ಹೌದು ಸರ್. ಅದಕ್ಕಿಂತ ಮೊದಲು ಇದೇನೈತಿ ಚೆಂಡು ಹೂ ಇತ್ತು ರೀ ಇಲ್ಲಿ. ಹೌದು ಸರ್. ಚೆಂಡು ಹೂ ತೆಗೆದ ಗಳೆ ಹೊಡೆದ್ವಿ. ಗಳೆ ಹೊಡೆದ ಕಿಸಿಂದ ಆಮೇಲೆ ಒಂದು ವಾರ ಬಿಟ್ಟು ಗುರುಕ್ ಹೊಡೆದ್ವಿ. ಹೌದು ಸರ್. ಗುರುಕ್ ಹೊಡೆದ ಕುರಿ ತರಿಬಿದೆವು. ಹೌದು ಸರ್. ಕುರಿ ತರಿಬಿ ಇದಕ್ಕೆ ಮತ್ತೆ ಹೊಳ್ಳಿ ಗುರುಕ್ ಹೊಡೆದ ಕಿಸಿಂದ ನೆಲ ಅಗದಿ ಹದ ಮಾಡಿದ್ವಿ ರೀ. ಹೌದು ಸರ್. ಹದ ಮಾಡಿ ಏನೈತಿ 3 ಫೂಟಿನೂ ಇದನ್ನು ಸಾಲು ಕೊರೆದ್ವಿ ರೀ. ಹೌದು ಸರ್. ಸಾಲು ಕೊರೆದ ಕಿಸಿಂದ ಒಂದು ಸಾಲು ಬಿಟ್ಟು ಒಂದು ಸಾಲಿನಾಗ ಏನೈತಿ ಇದು G9 ಬಾಳೆ ಹಚ್ತೀವಿ. ಇದು 2 ಎಕರೆ ಐತ್ರಿ ಸರ್. 2 ಎಕರೆ ಐತ್ರಿ. ಇದು 3200 ಸಸಿ ಕುಣಿಸಿದ್ವಿ. 3200 ಸಸಿ ಕುಣಿಸಿದ್ವಿ. ಸಾಲಿಂದ ಸಾಲಿಗೆ 6 ಫೂಟ್ ಐತ್ರಿ. ಗಿಡದಿಂದ ಗಿಡಕ್ಕೆ 4.5 ಫೂಟ್ ಐತ್ರಿ. ಎಲ್ಲರೂ ಆ್ಯಸ್ ಯೂಶ್ವಲ್ ಆಗಿ 6 ಹಚ್ತಾರು, 6-5 ಹಚ್ತಾರು. ಆದ್ರೆ ನಾವು 4.5 ಫೂಟ್ ಹಾಕಿಟ್ವಿ ಅಂದ್ರೆ ಗಿಡದ ಸೈಜ್ ಕಮ್ಮಿ ಬರ್ತೈತಿ ರೀ. ಗಿಡಗಳ ಸಂಖ್ಯೆ ಹೆಚ್ಚಾಕೈತಿ. ನಮ್ಮ 1 ಎಕರೆ ಇಳುವರಿ ಎಷ್ಟು ಬರ್ಬೇಕಲ್ಲ ಅಷ್ಟು ಬರ್ತೈತಿ. ಮುಂದೆ ನಾವು ವ್ಯಾಪಾರಸ್ಥರು ಏನು ಮಾಡ್ತಾರೋ, ಈ ಕಾಯಿ ತೂಕದಿಂದ ತೊಗೊಂಡು ಹೋಗ್ತಾರ. ಹೌದು ಸರ್. ತೂಕದಿಂದ ತೊಗೊಂಡು ಹೋಗ್ತಾರು. ಅದನ್ನು ಅವ್ರೇನು ಮಾಡ್ತಾರೋ ಎಣಿಕೆ ಮೇಲೆ ಮಾಡ್ತಾರೆ, ಡಜನ್ ಗಟ್ಟಲೆ. ಓಕೆ ಸರ್. ಹಿಂಗಾಗಿ ಕಾಯಿ ಸೈಜ್ ದಪ್ಪ ಆತರ
ಅವ್ರಿಗೆ ಲುಕ್ಸಾನ್ ಆಕೈತಿ. ಹೌದು ಸರ್. ಅವ್ರು ಲುಕ್ಸಾನ್ ಆತರ ನಮ್ಗೆ ಕೈಲಿಂದ ಹಾಕಿ ಕೊಡೋದಿಲ್ಲ ಯಾರಾಗಲಿ ಯಾರು ವ್ಯಾಪಾರಸ್ಥರು. ಅದಕ್ಕೇನೈತಿ ನಾವು ಇದನ್ನ ಕಾಯಿ ಸೈಜ್ ಸಣ್ಣ ಮಾಡ್ತೀವಿ, ಓಕೆ ಸರ್. ಗಿಡಗಳ ಸಂಖ್ಯೆ ಹೆಚ್ಚು ಮಾಡ್ತೀವಿ. ನಮ್ಗೆ ಎಟ್ಟು ಬರ್ಬೇಕಲ್ಲ ಅಷ್ಟು ಇಳುವರಿನೂ ಬರ್ತೈತಿ ಮತ್ತು ವ್ಯಾಪಾರನೂ ಚಲೋ ಆಕೈತಿ. ಮತ್ತು ದಪ್ಪ ಕಾಯಿಕಿಂತ ಇದಕ್ಕೆ ₹1 ₹2 ರೇಟ್ ಹೆಚ್ಚು ಮಾರ್ಕೆಟ್ನಾಗ ಹೆಚ್ಚು ಇರ್ತೈತೆ ರೀ. ಓಕೆ ಸರ್. ನೋಡ್ರಿ ಹಿಂಗಾಗಿ ನಾವು ಈ ಸೈಜ್ ಹತ್ತಿ ಮಾಡ್ತೀವಿ ಇದನ್ನು. ಕರೆಕ್ಟ್ ಸರ್. ಸರ್ ನೀವೀಗ ಬಾಳೆ ಕೃಷಿ ಮಾಡಿರಲ್ಲ, ಹ್ಞೂ ರೀ. ಈ ಅಗಿ ನೀವು ಎಲ್ಲಿಂದ ಪರ್ಚೇಸಿಂಗ್ ಮಾಡಿರಿ ಸರ್? ಸರ್ ನಾವು ಜೈನ್ ಹಚ್ಬೇಕಂತಂದು ಭಾಳ ಆಸೆ ಇತ್ತು, ಜೈನ್ ಹಗಿ ಸಿಗ್ಲಿಲ್ಲ ರೀ. ಹೌದು ಸರ್. ಜೈನ್ದವ್ರು ಏನು ಮಾಡ್ತಾರೆ ರೀ, ಮೊದಲು ಮಹಾರಾಷ್ಟ್ರ ಕೊಡ್ತಾರು, ಆಮೇಲೆ ಆಂಧ್ರಕ್ಕೆ ಕೊಡ್ತಾರತ್ತ. ಹೌದು ಸರ್. ಅಲ್ಲಿ ಕೊಟ್ಟು ನಾವು ಉಳ್ದದ್ದು ಏನೈತಿ ನಮ್ಮ ಕರ್ನಾಟಕದ ಕೊಡ್ತಾರತ್ತಂದು ಹಿಂಗೊಂದು ಸುದ್ದಿ ಐತ್ರಿ. ಹೌದು ಸರ್. ಹಿಂಗಾಗಿ ಅವು ನಮ್ಗೆ ಹಗಿ ಸಿಗಂಗಿಲ್ಲ ರೀ. ಓಕೆ. ಸಿಗಲ್ದಕ್ಕೆ ಏನೈತಿ ನಾವು ಇಲ್ಲಿ ಇದ್ರಾಗ ತಂದೀವ್ರಿ, ಕಲ್ಪತರು ತಂದು ತಿರ್ದಾಳ್ದಾಗ ತಂದೀವ್ರಿ. ಹೌದು ಸರ್. ತಂದು ಹಚ್ಚಿದೀವ್ರಿ ಸರ್. ಹಿಂಗಾಗಿ ನಾವು ಹಚ್ಚು ಮುಂದೆ ಏನು ಮಾಡಿದ್ವಿ ರೀ, ಮತ್ತು ಇದೇನು ಬಾಳೆ ಒಳಗೆ ಒಂದು ಬಾಳೆ ಹಗಿ ನಡ್ಬಾರ್ಕ ಒಂದು ಚೆಂಡು ಹಚ್ಚಿದೀವಿ ರೀ ಸರ್. ಮಿಶ್ರ ಬೆಳೆನೂ ಮಾಡಿರಿ? ಮಿಶ್ರ ಬೆಳೆ ಮಾಡಿದ್ವಿ ರೀ ಸರ್. ಚೆಂಡು ಹಚ್ಚೋದ್ರಿಂದ ನಿಮ್ಯಾಟೋಡ್ ರೋಗ ಕಂಟ್ರೋಲ್ ಆಕೈತಿ ರೀ. ಬಾಳಿಗೆ ಬರ್ತಕ್ಕಂಥ ರೋಗ ಕಂಟ್ರೋಲ್ ಆಕೈತಿ, ಜಂತು ಬೇರೆ ರೋಗ. ಆ ನಿಟ್ಟಿನಾಗ ಐತಿ, ನಮ್ಗೆ ಆದಾಯನೂ ಸಿಗತೈತಿ ಮತ್ತು ಇದು ಆಕೈತಿ, ರೋಗ ನಿರ್ವಹಣೆನೂ ಆಕೈತಿ. ಓಕೆ ಸರ್. ಹ್ಞೂ ರೀ. ಸರ್ ನೀವೀಗ ಇದು ನಾಟಿ ಮಾಡೋಕ್ಕಿಂತ ಪೂರ್ವಕದಾಗಿಂದ ನಾವು ಇದಕ್ಕೇನು ಗೊಬ್ಬರ ಈ ಥರ ಏನಾರ ನೀವು ಮಾಡ್ಕೋತೀರೇನು ಸರ್ ಇವಕ್ಕೆ? ಸರ್ ನಾವು ನಾಟಿ ಮಾಡೋ ಪೂರ್ವದಾಗ ಗೊಬ್ಬರ ಕುರಿ ತರ್ಬಿರ್ತೀವಿ ರೀ. ಅದು ಗೊಬ್ಬರ ತಾಕತ್ ಇರತೈತಿ. ನಾಟಿ ಮಾಡಿದ ನಂತರ ಏನೈತಿ, ಒಂದು 2 ತಿಂಗಳು ಬಿಟ್ಟು ಏನೈತಿ, ಒಂದು ಸಾಲ, ಅದೇನು ಸಾಲ ಇರ್ತೈತಿ ಆ ಸಾಲ ರೀ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ತಿಪ್ಪಿ ಗೊಬ್ಬರ ಮೂರನ್ನು ಸಮ ಪ್ರಮಾಣದಾಗ ಮಿಕ್ಸ್ ಮಾಡಿ ಒಂದು ಬುಟ್ಟಿ ಅಂದ್ರೆ ಹೆಚ್ಚು ಕಡಿಮೆ 10 kg ಗೊಬ್ಬರ 3 ಗಿಡಕ್ಕೆ ಹಾಕ್ತೀವಿ ರೀ. 3 ಗಿಡಕ್ಕೆ 10 kg ಹಾಕ್ತೀವಿ ರೀ. 10 kg 10ರಿಂದ 15 kg 3 ಗಿಡಕ್ಕೆ ಹಾಕ್ತೀವಿ ರೀ. ಇಲ್ಲ ಅಂದ್ರೆ ಎವರೇಜ್ದಾಗ 1 ಗಿಡಕ್ಕೆ 5 kg ಏನೈತಿ ನಾವು ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ. ಹೌದು ಸರ್. ಅದ್ರ ಜೊತೆ ಏನೈತಿ, ಇದು ಸ್ವಲ್ಪ ರಾಸಾಯನಿಕ ಗೊಬ್ಬರನು ಮಣ್ಣು ಪರೀಕ್ಷೆ ಆಧಾರ ಮೇಲೆ ನಾವು ರಾಸಾಯನಿಕ ಗೊಬ್ಬರನು ಕೊಡ್ತೀವಿ ರೀ. ಪೋಷಕಾಂಶ ಏನು ಕಡಿಮೆ ಐತೆ ಅದು ಕೊರತೆ ನೋಡ್ಕೊಂಡು ಏನೈತಿ ನಾವು ರಾಸಾಯನಿಕ ಗೊಬ್ಬರನು ಈ G9ಗೆ ಹಾಕ್ತೀವಿ ರೀ. ಯಾಕಂದ್ರೆ ಇದು ಹೈಬ್ರಿಡ್ ಇರ್ತೈತಿ, ಅದು ಹೈ ಈಲ್ಡ್ ಬೆಳಿಬೇಕಾದ್ರೆ ಪೋಷಕಾಂಶ ಬೇಕಾರಿ ಇದಕ್ಕೆ. ಅದು ಕೆಟ್ಟು ಬೇಕಲ್ಲ ಅಷ್ಟು ಕೊಟ್ರನ ಇದು ಬೆಳೆ ಸರಿಯಾಗಿ ಬೆಳಿತೈತಿ ರೀ. ಕಡಿಮೆ ಆತರ ಇಳುವರಿ ಕಡಿಮೆ ಆಕೈತಿ ರೀ. ನಾವು ಸಾವಯವ ಮಾಡ್ಬೇಕಾದ್ರೆ ಜವಾರಿ ನಾಟಿ ಮಾಡಿ ಸಾವಯವ ಮಾಡ್ರನ ಅದು ಸೂಕ್ತ ಆಕೈತಿ. ನಾವು ಹೈಬ್ರಿಡ್ ಹಚ್ಕೇಸಿಂದ ಸಾವಯವ ಮಾಡಕ್ಕೆ ಹೋದ್ವಿ ಅಂದ್ರೆ ಅಲ್ಲಿ ನಮ್ದೊಂದಿಟ್ಟು ಲಾಸ್ ಮಾಡ್ತೈತಿ. ಸರಿ ಸರ್. ಓಕೆ ಸರ್. ಸರ್ ಈಗ ಸಸಿ ಎಲ್ಲ ಹಚ್ಚಿದ ಮೇಲೆ ಅಲ್ಲಿಂದ 1 ವರ್ಷ ಮಟ್ಟ ನೀವು ಇದಕ್ಕೆ ಮತ್ತೆ ಗೊಬ್ಬರದ ಅಂದ್ರೆ ಇದಕ್ಕೆ ಯಾವ ರೀತಿ ಮಾಡ್ಕೋತೀರಿ? ಆಮೇಲೆ ಇದಕ್ಕೆ ರೋಗಗಳು ಯಾವ ರೀತಿ ರೋಗ ಬಾಧೆಗಳು ಹಾಕೋ ಸರ್ ಇದಕ್ಕೆ? ಸರ್ ಇದಕ್ಕೆ ರೋಗ ಅಂದ್ರೆ ಬೆಂಕಿ ರೋಗ ಬರ್ತೈತಿ ರೀ. ಹಾಂ ಸರ್. ಸಿಗಾಟೋಕ ರೋಗ ರೀ. ಮುಂದೆ ಕಾಂಡ ಕೊಳೆ ರೋಗ ಬರ್ತೈತಿ ರೀ. ಹಾಂ ಸರ್. ಅದಕ್ಕೇನೈತಿ, ಕಾಂಡ ಕೊಳೆ ರೋಗಕ್ಕೆ ಕಾಪರ್ ಆಕ್ಸಿಕ್ಲೋರೈಡ ಮತ್ತು ಇದು ಥಯೋಮಿಥಾಕ್ಸಮ್ ಎರಡು ಮಿಕ್ಸ್ ಮಾಡಿ ಬಾಡಿಗೆ ಡ್ರೆಂಚಿಂಗ್ ಮಾಡ್ತೀವಿ ರೀ. ಓಕೆ ಸರ್. ಮುಂದೆ ಇದಕ್ಕೇನೈತಿ, ಹ್ಯೂಮಿಕ್ ಆಸಿಡ್ ಬೇಕ್ರಿ. ಯಾಕಂದ್ರೆ ಬೇರಿನ ಬೆಳವಣಿಗೆ ಆಗಬೇಕು. ಬೇರಿನ ಬೆಳವಣಿಗೆ ಆದ್ರೆ ಗಿಡ ಸದೃಢಾಗಿ ನಿಂದಿರ್ತಾವೆ. ಮತ್ತು 30ರಿಂದ 40-45 kg ತನಕ ಈ ಗೊಣಿ ಹೊತ್ಕೊಂಡು ನಿಂದಿರ್ಬೇಕಾದ್ರೆ ಬೇರೆ ಸದೃಢ ಇರ್ಬೇಕು ಸರ್. ನೀಟ್ನಾಗ ಐತಿ, ಹ್ಯೂಮಿಕ್ ಆಸಿಡ್ ಬೇಕ್ರಿ. ಹಾಂ ಸರ್. ಒಂದು ನಾವು ಬಯೋಜಮ್ ಅದನ್ನು ಉಪಯೋಗ ಮಾಡ್ತೀವಿ ರೀ. ಇದಲ್ದ ನಾವು DAP ಏನೈತಿ, ಬೇಸಲ್ ಡೋಸ ತಳದ DAP, ಪೊಟ್ಯಾಷಿಯ ಇದನ್ನೂ ಕೊಡ್ತೀವಿ. ಮುಂದೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಏನೈತಿ, ಮಣ್ಣು ಪರೀಕ್ಷೆ ಆಧಾರ ಮೇಲೆ ರೀ, ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್, ಸಲ್ಫರ್ ಇದನ್ನೂ ಕೊಡ್ತೀವಿ. ಇದಲ್ದ ಅತಿ ಸೂಕ್ಷ್ಮ ಪೋಷಕಾಂಶಗಳಾದಂಥ ಜಿಂಕ, ಪೆರಸ, ಮ್ಯಾಂಗ್ನೀಸ, ಬೋರಾನ ಇದನ್ನು ನಾವು ಕೊಡತ್ತೀವಿ. ಸ್ಪ್ರೇ ಮುಖಾಂತರ ಕೊಡ್ತೀವಿ, ಮುಂದೆ ನೆಲಕ್ಕೂ ಹಾಕ್ತೀವಿ ರೀ. ಇದಲ್ದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದವ್ರು ತಯಾರು ಮಾಡಿದಂಥ ಒಂದು ಇದು ಬರ್ತೈತೆ ರೀ, ಬನಾನಾ ಸ್ಪೆಷಲ್ ಅಂತ. ಓಕೆ ಸರ್. ಅದು ಬಾಳಿಗೆ ಏನು ಮುಖ್ಯವಾಗಿ ಏನು ಕೊರತೆ ಇರ್ತೈತಿ ಆ ಪೋಷಕಾಂಶಗಳು ಇರ್ತೈತಿ, ಅದನ್ನೇನೈತಿ ನಾವು ಸ್ಪ್ರೇ ಮಾಡ್ತೀವಿ ರೀ.
ಅದ್ರಾಗ ಇದನ್ನು ಹಾಕ್ತೀವಿ ರೀ ಒಂದು ಲೀಟ್ರ್ ನೀರಿಗೆ 5 ಗ್ರಾಮ್ ಅದ ಬನಾನಾ ಸ್ಪೆಷಲ, ಹ್ಞೂ ಸರ್. ಅದ್ರ ಜೊತೆ ಒಂದು ಶಾಂಪೂ, ಒಂದು ಲಿಂಬೆ ಹಣ್ಣು ಹ್ಞೂ ಸರ್. ಸೇರಿಸ್ಕೇಸಿಂದ ಸ್ಪ್ರೇ ಮಾಡ್ತೀವಿ ರೀ. ಅದನ್ನು ಮಾಡೋದ್ರಿಂದ ನಿಮ್ಗೆ ಏನು ಅದ್ರ ಮಾಡೋದ್ರಿಂದ ಅದು ಕಾಯಿ ಸೈಜು ಚಲೋ ಬರ್ತೈತೆ ರೀ, ಮತ್ತು ಪೋಷಕಾಂಶಗಳು ಅದಕ್ಕೆ ಇದಾಗನ ಏನೈತಿ ಗಿಡನೂ ಸದೃಢವಾಗಿ ಬೆಳಿತೈತೆ ರೀ. ಓಕೆ ಸರ್. ಸರ್ ನಿಮಗೆ ನೆಕ್ಸ್ಟ್ ಇದಕ್ಕೆ ಮಾರ್ಕೆಟ್ ಯಾವ ರೀತಿ ಮಾಡ್ತೀರಿ ಸರ್? ಏನು ಇಲ್ಲೇ ಬಂದು ಪರ್ಚೇಸಿಂಗ್ ಮಾಡ್ತಾರೋ ಅಥವಾ ನೀವು ಮಾರ್ಕೆಟಿಂಗ್ ಎಲ್ಲಾರು ಮಾಡ್ಕೋತೀರಿ ಸರ್ ಇದ್ರ ಬಗ್ಗೆ? ಸರ್ ಇದಾಗ ಮಾರ್ಕೆಟಿಂಗ ಇಲ್ಲೇ ಬಂದು ಒಯ್ತಾರೆ ಸರ್. ಹ್ಞೂ ಸರ್. ವ್ಯಾಪಾರಿಗೆ ಅದಾರ ರೀ, ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳು ಅದಾವೆ ರೀ. ಹ್ಞೂ ಸರ್. ಅವ್ರೇನು ಪ್ರತಿ ವರ್ಷ ಬರತ್ತಾರೋ, ಪ್ರತಿ ವರ್ಷ ನಾವು ಭಾಳ ಹೆಚ್ಚಿರ್ತೀವಿ, ಹಿಂಗಾಗಿ ನಮ್ಮ ಮಾರ್ಕೆಟಿಂದ ಏನು ಸಮಸ್ಯೆ ಇಲ್ಲ ರೀ. ಇಲ್ಲೇ ಹ್ಞೂ ರೀ. ಧಾರ್ನಿ 2 ರೂಪಾಯಿ ಸೊಯ್ಯರೇ ಆಗಲಿ ತುಟ್ಟೇರೇ ಆಗಲಿ ಬಂದು ಕೆಸಿಂದ ಒಯ್ತಾರೆ ರೀ. ಹಿಂಗಾಗಿ ನಮ್ಮ ಇಲ್ಲೇ ಲೋಕಲ್ ಮಾರ್ಕೆಟು ಕೊಡ್ತೀವಿ. ಮುಂದೆ ದೊಡ್ಡ ಏನೈತಿ ಇವ್ರ ಗಾಡಿಗಳು ಬರ್ತಾವ್ರಲ್ಲೇ, ಉತ್ತರ ಭಾರತಕ್ಕೆ ಅದು ಕಳಿಸ್ತಾರಲ್ಲ, ಅವತ್ತನ್ನ ಏನೈತಿ ಒಮ್ಮೆ ಲೋಡ್ ಗಂಟ್ಲೆ ಅದನ್ನು ಕಡ್ದು ಲೋಡ್ ಮಾಡಿ ಹೇರಿ ಕೊಡ್ತೀವಿ ರೀ. ಏಜೆಂಟ್ರು ಇರ್ತಾರೆ ರೀ, ಅವ್ರ ಮುಖಾಂತರ ಏನೈತಿ ಹೊರದೇಶಕ್ಕೂ ಎಕ್ಸ್ಪೋರ್ಟು ಆಕತ್ರಿ ರೀ. ಹೊರದೇಶಕ್ಕೂ ಹೋಗ್ಯಾವ ಸರ್? ಹೊರದೇಶಕ್ಕೂ ಹೋಗ್ಯಾವ್ರಿ ಸರ್. ಓಕೆ ಸರ್. ಸರ್ ನಿಮ್ದು ಬಾಳಿದು ನೆಲ ಎಷ್ಟು ಎಕರೆ ಐತಿ ಅಂದ್ರಿ ಸರ್ ಇದು? ಸರ್ ಇದು 2 ಎಕರೆ ಜೀನೈನ್ ಐತ್ರಿ, 1 ಎಕರೆ ಜವಾರಿ ಐತ್ರಿ, ಒಂದು ಅರ್ಧ ಎಕರೆ ಏಲಕ್ಕಿ ಬಾಳೆ ಐತ್ರಿ. ಅದ್ರಾಗ ಏನೈತಿ ಒಂದು 100 ಗಿಡ ಏನೈತಿ ಬ್ಲೂ ಜಾವ ಅನ್ನುವಂಥ ಒಂದು ಹೊಸ ವೆರೈಟಿ ರೀ. ಅದು ಮಹಾರಾಷ್ಟ್ರದಿಂದ ತಂದು ಈಗ ಹಚ್ಚಿದೀವಿ. ಅದು ಹೆಂಗೆ ಬರ್ತೈತಿ ನೋಡ್ಬೇಕ್ರಿ. ಒಳಗೆ ನೀಲಿ ತಿಳಿ ನೀಲಿ ಇದು ಬರ್ತೈತೆ ಅಂತ. ಹ್ಞೂ ಸರ್. ಇನ್ನು ಹೆಂಗೆ ನಮ್ಮಲ್ಲಿ ನೋಡ್ಬೇಕ್ರಿ ಹೆಂಗೆ ಈ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡು ಮುಂದಿನ ಸಲ ಚಲೋ ಅನಿಸ್ತಾರ ಮುಂದೆ ಹೆಚ್ಚು ಮಾಡ್ಬೇಕಂತ ವಿಚಾರ ಮಾಡಿರಿ ಸರ್. ಯಾಕಂದ್ರೆ ನಾವು ಮೊದಲು ಮಾಡೋ ಮುಂಚೆ ಶಾಂಪಾಲ ಅಂದ ಒಂದು ಮುಟ್ಟಿಗಾಂಡ್ಲೆ ತಿನ್ನಾಗ ಸ್ವಲ್ಪ ಟೇಸ್ಟ್ ನೋಡೋದು ಇರ್ತೈತಿ. ಹಿಂಗಾಗಿ ಇದು ನಮ್ಗೆ ಹಚ್ಚೇದ್ವಿ ರೀ. ಇದು ಇಳುವರಿ ಮತ್ತು ಒಳ್ಳೆಯ ಗುಣಮಟ್ಟ ಮತ್ತು ಒಳ್ಳೆಯ ಧಾರಣೆ ಸಿಗ್ತಾರೆ ಐತಿ. ಮುಂದೆ ಇದನ್ನ ಹೆಚ್ಚು ಮಾಡ್ಬೇಕನ್ನೋ ಉದ್ದೇಶ ಇಟ್ಟು ಬ್ಲೂ ಜಾವ ಅಂತಂದು ಅದನ್ನ ನಾಟಿ ಮಾಡಿದ್ವಿ ಸರ್. ಈಗ ನಿಮ್ದು ಜೀನಾನ್ ಬಾಳಿಕಾಯಿ ಸರ್, ಒಂದು ಎಕರೆಗೆ ಎಷ್ಟು ಬೆಳಿಬೋದು ಸರ್ ಇದು ನಿಮ್ಮದು ಅಂದಾಜಾಗೆ? ಸರ್ ಜೈನ್ ಕಂಪ್ನಿಯವರು ಈಗ 2 ವರ್ಷದಿಂದ ಜೈನ್ ಕಂಪ್ನಿಯವರು ಹ್ಞೂ ಸರ್ 40 ಟನ್ ಹೇಳ್ತಾರೆ ರೀ ಅವ್ರು, ಎಕರೆಗೆ 40 ಟನ್. ನಮ್ಮ 52 ಟನ್ ಬಿದ್ದು ರೀ. 52 ಟನ್. ಹ್ಞೂ, ಹೋದ ಸಲ 52 ಟನ್ ಆದ್ರು ರೀ ಸರ್. ಓಕೆ ಸರ್. ಮತ್ತು ಇನ್ನು ಅದೇನು ಬೆಳೆಸು ಇದ್ರ ಮೇಲೆ ಮತ್ತು ಅದು ವಾತಾವರಣ ಮೇಲೆ ಆಕೈತ್ರಿ. ನಾವು ಏನೋ ಪ್ರಯತ್ನ ಮಾಡ್ರು ದೇವರು ಕೈ ಹಿಡಿಬೇಕು ಅದಕ್ಕೆ ಸರ್. ವಾತಾವರಣ ಪ್ರಕೃತಿ ನಮ್ಗೆ ಸಾಥ್ ಕೊಟ್ರೆ ನಾವು ಅಗದಿ ಹೆಚ್ಚು ಇಳುವರಿ ಬೆಳೆಯಕ್ಕೆ ಸಾಧ್ಯತೆ ಐತ್ರಿ. ನಮ್ಮ ಎವರೇಜ್ದಾಗ 49-50 kg ಎವರೇಜ್ ಬಿದ್ದು ರೀ ಒಂದೊಂದು ಗಿಡ ರೀ. 50 ಮಟ್ಟ ಮಾಡಿ 50 ತನಕ ಮಾಡಿದ್ವಿ ಸರ್. ಓಕೆ ಸರ್. ಸರ್ ಈ ಕೃಷಿ ಮಾಡ್ಬೇಕಂತಂದ್ರೆ ಇದಕ್ಕೆ ಲೇಬರ್ದು ಭಾಳ ಬೇಕಾಕೈತೆ ಸರ್? ಲೇಬರು ಬೇಕಾರಿ ಸರ್. ಹಾಂ ಸರ್. ಯಾಕಂದ್ರೆ ಇದು ನೀರು ಹೆಚ್ಚಾಗಬಾರ್ದು ರೀ. ಈ ಬೆಳೆಗೆ ನೀರು ಹೆಚ್ಚಾಗಬಾರ್ದು, ಕಮ್ಮು ಆಗಬಾರ್ದು ರೀ. ಮತ್ತು ಈ ಮರಿ ಹೇಳ್ತಾವ್ರಲ್ಲ ರೀ, ಕೆಳಗೆ ಬಾಡಿ ಮರಿ ಹೇಳ್ತಾವ್ರಲ್ಲ, ಇವತ್ತನ್ನೆಲ್ಲ ಕೂದ ತೆಗಿಬೇಕ್ರಿ ಸರ್. ಯಾಕೆ ಸರ್ ತೆಗಿಬೇಕು? ಯಾಕೆ ಇವು ತೆಗಿದ್ರಿಂದ ಇದೇನು ಮುಖ್ಯ ಏನು ನಾಟಿ ಮಾಡಿರ್ತಿಲ್ಲ, ಇದಕ್ಕೆ ಪೋಷಕಾಂಶಗಳು ಓಕೆ ಸರ್ ಇದಾಗೋದಿಲ್ರಿ, ಒದಗುದಿಲ್ಲ. ಅದ್ರ ಸಂಬಂಧ ಅವತ್ತನ್ನ ಕಟ್ ಮಾಡಿ ತೆಗಿತೀವ್ರಿ. ಮುಂದೆ ಈ ಗೊನಿ ಏನೈತಿ ಕಟ್ ಮಾಡಿದ ನಂತರ ಒಂದೊಂದು ಮರಿಕೆ ಆಯ್ತವ್ರಿ. ಮರಿಕಾದ 2ನೇ ಕುಳಿ ತಕ್ಕೋತೀವ್ರಿ. ಹ್ಞೂ ರೀ. ಈ ನಿಟ್ಟಿನಾಗ ಏನೈತಿ ಇವತ್ತನ್ನ ಲೇಬರ್ ಹತ್ತೈತ್ರಿ. ಮತ್ತು ಇದಕ್ಕೆ ಒಣ ಇದನ್ನ ಗೆಜ್ಜಿ ತೆಗಿಬೇಕ್ರಿ. ಕಂಟಿನ್ಯೂಸ್ ಆಗಿ ಲೇಬರ್ ಬೇಕು. ಒಣ ಗೆಜ್ಜಿ ಕೋದ್ ತೆಗಿಬೇಕ್ರಿ. ಯಾಕಂದ್ರೆ ಒಳಗೆ ತೇವಾಂಶ ಹೆಚ್ಚಾತರ ಇದಕ್ಕೆ ರೋಗ ಬರ್ತೈತ್ರಿ. ಬೆಂಕಿ ರೋಗ, ಎಲಿ ಚುಕ್ಕಿ ರೋಗ ಅಂತಾರಲ್ಲ, ಅದು ರೋಗ ಬರ್ತೈತ್ರಿ. ಮುಂದೆ ಕೊಳೆ ರೋಗ ಚಾಲು ಆಕತೈತಿ. ಹಿಂಗಾಗಿ ಎಟ್ ನಾವು ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಿರ್ಲೆ ಅಟ್ ನಮಗೆ ಆರೋಗ್ಯವಾದ ಒಂದು ಬಾಳಿ ಬೆಳ್ಕೊಳಕ್ಕೆ ಸಾಧ್ಯತೆ ಐತ್ರಿ. ಓಕೆ ಸರ್. ಸರ್ ನಾವು ಈಗ 1 ಎಕರೆದಾಗ 50 ಟನ್ ಹತ್ತಿ ನಾವು ಬೆಳಿಬೋದು ಅಂತ ಹೇಳಿದ್ರಿ ಸರ್. ಹ್ಞೂ. ಈಗ ನಾವು 1 ಎಕರೆಕಾಯಿಗೆ ಬೀಜ ಹಿಡ್ಕೊಂಡು ಕಟಾವು ಮಾಡೋ ಮಟನು ಎಷ್ಟು ಖರ್ಚು ಮಾಡ್ಬೋದು ಸರ್ 1 ಎಕರೆಕಾಯಿಗೆ ಅಂದಾಜಾಗಿ? ಸರ 25 ರೂಪಾಯಿಗೆ ಒಂದು ಹೈಗೆ ರೀ. ಹ್ಞೂ ಸರ್. ಒಂದು ಗಿಡಕ್ಕೆ ಅದು 25 ರೀ. ಮತ್ತು ತಿಪ್ಪಿ ಗೊಬ್ಬರ ಎಲ್ಲ ಸೇರಿ ಒಂದು 1.5 ಲಕ್ಷ ತನಕ ಬರ್ತೈತಿ ಖರ್ಚು. 1 ಲಕ್ಷ ಮಟ್ಟ 1 ಎಕರೆ ಖರ್ಚು ಮಾಡ್ಬೋದು ಸರ್. ಅಂದ್ರೆ ನಾವು ಮಾಡೋ ಖರ್ಚಿಗೆ ನಮ್ಮ ಬಂದು ಇನ್ಕಮ್ಗೆ ಏನು ಸ್ವಲ್ಪ ಡಿಫ್ರೆನ್ಸ್ ಉಳಿತೈತೆ ಸರ್ ಅಥವಾ ಏನು ಹೆಂಗಾಗುತ್ತೆ ಸರ್ ಇದ್ರದ್ದು? ಸರ್ ಉಳಿತೈತೆ ರೀ. ರೇಟ್ ಚಲೋ ಇರ್ತಾರ 4 ರೂಪಾಯಿ ಲಾಭ ಆಕೈತೆ ರೀ. ಹಾಂ ಸರ್.
ಮತ್ತು ರೇಟ್ ಕಡಿಮೆ ಆತರ ಏನು ಅಟ್ಕಟ್ಟ ಬಾಟಿಗೆ ಚಾಟ್ ಅಂದಂಗೆ ಅಷ್ಟೇ ಆಕೈತೆ. ಓಕೆ ಸರ್. ಆಮೇಲೆ ಸರ್ ನೀವು ನೀರಿಗೆ ಯಾವ ರೀತಿ ಮಾಡ್ಕೊಂತೀರಿ ಸರ್? ಬೋರ್ ಅದಾವ ಸರ್, ಬಾವಿ ಯಾವ ರೀತಿ ಮಾಡ್ಕೊಂತೀರಿ ಸರ್? ನಾವು ಬೋರ್ ಅದಾವ್ರಿ. ಎಷ್ಟು ಅದಾವ ಸರ್? ಬೋರ್ ಒಂದು 4 ಬೋರ್ ಅದಾವ್ರಿ. ಹ್ಞೂ ಸರ್. ಮತ್ತು ಬೋರ್ ಒಂದು ಹೊಂಡ ಐತ್ರಿ ಸರ್, ಕೃಷಿ ಹೊಂಡ ರೀ. ಓಕೆ ಸರ್. ಅದಕ್ಕೆ ಪ್ಲಾಸ್ಟಿಕ್ ಚೀಲ ಹಾಕಿದ್ವಿ ರೀ. ಹ್ಞೂ ರೀ. ಪ್ಲಾಸ್ಟಿಕ್ ಹಾಕಿ ಅದನ್ನು ಅದ್ರಾಗ ಮೇನ್ ಸಾಕಾಣಿಕೆನೂ ಮಾಡಿದ್ವಿ ರೀ. ಹೌದೇನು? ಕಟ್ಲ, ರೋಹು, ಕಾಮನ್ ಕಾರ್ಪ್ ಅಂತಂದು ಮೇನ್ ಸಾಕಾಣಿಕೆನೂ ಮಾಡಿದ್ವಿ. ಹಾಂ ಸರ್. ಆ ನೀರನ್ನು ನಾವು ನಮ್ಮ ಬೆಳೆಗಳು ಉಪಯೋಗ ಮಾಡ್ತೀವಿ. ಇದಲ್ದ ನಾವು ಬಯೋಡೈಜೆಸ್ಟರ್ ಐತ್ರಿ. ಹೌದು ಸರ್. ಆ ಬಯೋಡೈಜೆಸ್ಟರ್ ಬರ್ತಕ್ಕಂಥ ಸ್ಲರಿ ಅದನ್ನು ನಾವು ಉಪಯೋಗ ಮಾಡ್ಕೋತೀವಿ. ಹಾಂ ಸರ್. ಮುಂದೆ ಜೀವಾಮೃತ ಅದನ್ನು ಬಿಡ್ತೀವಿ ರೀ. ಓಕೆ. ಮತ್ತು ಎಲ್ಲ ಸೂಕ್ಷ್ಮ ಜೀವಾಣುಗಳು PSB, ಮುಂದೆ ಪೊಟ್ಯಾಶ್ ಕರಗಿಸುವಂಥ ಸೂಕ್ಷ್ಮ ಜೀವಾಣು ಮತ್ತು ರಂಜಕವನ್ನು ಒದಗಿಸ್ತಕ್ಕಂಥ ಸೂಕ್ಷ್ಮ ಜೀವಾಣು ಅವತ್ತೂ ಇದು ಮಾಡ್ತೀವಿ. ಮತ್ತು ಈಗ ನಾವು ಇಲ್ಲಿ ಗ್ಯಾಜ್ ಇರ್ತೈತೆ ರೀ, ಭಾಳ ಏನು ಒಣ ಗ್ಯಾಜ್ ತಾಪ್ಲೆ ಇರ್ತೈತ್ರಲ್ಲೇ. ಹಾಂ ಸರ್. ಇದ್ರ ಮೇಲೆ ನಾವು ಇದನ್ನು ಉಪಯೋಗ ಮಾಡ್ತೀವಿ ಸರ್. ಇದನ್ನು ಕಳಿಸುವಂಥ ಒಂದು ಸೂಕ್ಷ್ಮ ಜೀವಾಣು ಸಿಗ್ತಾವ್ರಿ ಸರ್. ಹ್ಞೂ ಸರ್. ಕಲ್ಚರ್ ಸಿಗ್ತಾವ್ರಿ. ಓಕೆ ಸರ್. ಅದನ್ನು ನಾವು ಇದ್ರ ಮೇಲೆ ನಾವು ಎರ್ಚೋರಿಂದ ಏನೈತಿ, ಹಾಂ ಸರ್, ಇದೆಲ್ಲ ಗೊಬ್ಬರ ಆಗಿಬಿಡ್ತೈತೆ ರೀ. ಓಹ್, ಕರೆಕ್ಟ್ ಸರ್. ಹ್ಞೂ ರೀ, ಅಗದಿ ಫಲವತ್ತದ. ಮತ್ತು ನಮ್ಮ ಭೂಮಿಗೆ ಎಲ್ಲ ನಾವು ಇಲ್ಲಿದ ಗೊನಿ ಆಟ ತಗೋತೀವಿ ರೀ, ಬಾಳೆ ಹಣ್ಣು ಆಟ, ಕಾಯಿ ಆಟ ತಗೋತೀವಿ ರೀ. ಉಳ್ಕಾದೆಲ್ಲ ಇಲ್ಲೇ ನಾವು ಗೊಬ್ಬರ ಮಾಡಿಬಿಡ್ತೀವಿ. ಹಿಂಗಾಗಿ ನಮ್ಮ ಭೂಮಿ ಒಳಗೆ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಕತ್ರಿ ಸರ್. ಓಕೆ ಸರ್. ಫಲವತ್ತತೆ ಹೆಚ್ಚಾಕತ್ರಿ ಸರ್. ಈಗ ನಮ್ಗೆ ಬಾಳೆ ಕೃಷಿ ಮಾಡೋ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಲಾಸ್ಟ್ ಆಗಿ? ಸರ್, ಬಾಳೆ ಕೃಷಿ ಚಲೋ ರೀ ಸರ್. ಹ್ಞೂ ರೀ. ಕಬ್ಬಿಗೆ ಇದಕ್ಕೆ ಕಂಪೇರ್ ಮಾಡ್ರಿ ರೀ. ಹ್ಞೂ ಸರ್. ಸ್ವಲ್ಪ ಕೆಲಸ ಹೆಚ್ಚಾತೈತಿ, ಆದರೂ ಆದಾಯ ಬರ್ತೈತ್ರಿ. ಆದಾಯ ಬರ್ತೈತಿ. ನಾವು ಎಷ್ಟು ದುಡಿತೀವಿ ಅಷ್ಟು ಪಗಾರ ಸಿಗ್ತೈತ್ರಿ. ಮತ್ತು ಎಲ್ಲಾನು ಬೇಕಾರಿ ಸರ್. ನಮಗೆ ಹೆಂಗೆ ಊಟದಾಗ ಕಾಯಿಪಲ್ಲೆ, ಮುಂದೆ ಮೊಸರ, ಹಿಂಡಿ, ಚಟ್ನಿ, ಹಾಲ ಹಂಗೆ ಬೇಕಾಗ್ತಾವಲ್ಲ, ಹಂಗೆ ಇದು ಒಂದು ಬೇಕಾರಿ. ಸಮಗ್ರ ಕೃಷಿ ಒಳಗೆ ಒಂದಿಲ್ಲ ಒಂದು ಯಾವ್ದಾರ ಕೈ ಹಿಡಿಯತೈತ್ರಿ. ಈಗ ಒಂದು 4 ತಿಂಗಳ ಹಿಂದೆ 5 ರೂಪಾಯಿ ಕಿಲೋ ಐತ್ರಿ ಬಾಳೆಹಣ್ಣು ಧಾರಣಿ. ಈಗೇನೈತಿ 20 ಆಗೈತ್ರಿ. 20 ನಾವು ಮಾಡಿ 25 ಹಂಗೆ ಕೊಟ್ಟಿವ್ರಿ. ಮತ್ತೆ ಹಿಂಗೆ ಮತ್ತೆ ಎಲ್ಲ ಥರ ಮಾಡ್ಕೊಂಡು ಹೋಗುದ್ರಿ. ಬ್ಯಾಲೆನ್ಸ್ ಆಗಿ ಮಾಡ್ಬೇಕಂತಂದ್ರೆ ಒಂದಿಷ್ಟು ಬೇರೆ ಬೇರೆ ತೋಟಗಾರಿಕೆ ಬೆಳಿಬೇಕ್ರಿ, ಮಸಾಲೆ ಪದಾರ್ಥನೂ ಬೆಳಿಬೇಕು, ಆಹಾರ ಅವತ್ತೂ ಬೆಳಿಬೇಕು. ಮುಂದೆ ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಅವತ್ತೂ ಮಾಡಬೇಕು. ಕಬ್ಬ ಮತ್ತು ವಿಳೆದೆಲೆ ಅವತ್ತೂ ಮಾಡಬೇಕು. ಪುಷ್ಪ ಕೃಷಿ ಅದನ್ನು ಮಾಡಬೇಕು. ಮತ್ತು ಎಲ್ಲನೂ ಬೇಕಾರಿ. ಎಲ್ಲನೂ ಇರ್ತಾರ ರೈತರಿಗೆ ಒಂದು ಸಮತೋಲನ ಕಾಯ್ಕೊಳಕ್ಕೆ ಅನುಕೂಲ ಆಕೈತ್ರಿ. ಹ್ಞೂ ರೀ. ಈ ನಿಟ್ಟಿನಾಗ ಏನೈತಿ, ನಾವು ಸಮಗ್ರ ಕೃಷಿ ಮಾಡಬೇಕ್ರಿ. ಮತ್ತು ಅನಿವಾರ್ಯ ಮತ್ತು ಅವಶ್ಯಕತೆ ರೀ. ಹ್ಞೂ ರೀ. ಈ ನಿಟ್ಟಿನಾಗ ಎಲ್ಲರೂ ಸಮಗ್ರ ಕೃಷಿ ಮಾಡ್ರೆ ಹೆಚ್ಚು ಅನುಕೂಲ ಆಕೈತಿ. ಮತ್ತು ಸಮಗ್ರ ಕೃಷಿ ಮಾಡೋದ್ರೊಳಗೆ ಮಿಶ್ರ ಕೃಷಿ ಏನು ಮಾಡ್ತೀವಲ್ಲ, ಯಾವ ಬೆಳೆಗೆ ಯಾವುದು ಸೂಕ್ತ ಆಕೈತ್ಲೆ ಅದನ್ನು ನಾವು ಮಿಶ್ರ ಕೃಷಿ ಮಾಡೋದ್ರಿಂದ ನಾವು ಹೆಚ್ಚು ಲಾಭಾಂಶ ಪಡ್ಕೊಳಕ್ಕೆ ಸಾಧ್ಯತೆ ಐತಿ. ಈ ನಿಟ್ಟಿನಾಗ ಎಲ್ಲ ರೈತರು ಮಿಶ್ರ ಕೃಷಿ ಮಾಡ್ಕೊಂಡು ಅದರ ಸದುಪಯೋಗ ಪಡ್ಕೋಬೇಕಂತಂದು ನನ್ನ ಕಳಕಳಿ ವಿನಂತಿ ರೀ. ಓಕೆ ಸರ್. ಓಕೆ ಸರ್. ಈಗ ನೀವು ನೀರಿಗೆ ಡ್ರಿಪ್ಪಿಂದ ಹೇಳಿದ್ರಲ್ಲ ಸರ್? ಹ್ಞೂ ಸರ್. ಇದಕ್ಕೆ ಒಂದು ಯಾವುದೋ ಟೆಕ್ನಾಲಜಿ ಮಾಡಿರಂದ್ರೆ ಅದ ಏನು ಸರ್? ಅದಕ್ಕೆ ಹ್ಞೂ ರೀ ಸರ್. ಇದು ಪೈಲೋ ಕಂಪ್ನಿ ಅವ್ರದ್ದು ರೀ. ಹ್ಞೂ ಸರ್. AI ಟೆಕ್ನಾಲಜಿ ರೀ ಸರ್. ಹ್ಞೂ ಸರ್. ಇದ್ರಾಗ ನಾವು ನಮ್ಮ ಬೆಳೆಗೆ ಬರ್ತಕ್ಕಂಥ ರೋಗಗಳ ಮುನ್ಸೂಚನೆ ಹೇಳ್ತೈತ್ರಿ. ಹ್ಞೂ ಸರ್. ಮತ್ತು ನೀರಿನ ತೇವಾಂಶ ಅದನ್ನು ಹೇಳ್ತೈತ್ರಿ, ಅದು ತೋರಿಸ್ತೈತಿ. ಓಕೆ ಸರ್. ಮುಂದೆ ಗಾಳಿ ವೇಗ ಎಷ್ಟೈತಿ, ನಾವು ಔಷಧ ಸ್ಪ್ರೇ ಮಾಡಬೇಕು, ಯಾವ ಟೈಮ್ದಾಗ ಮಾಡಬೇಕು. ಹ್ಞೂ ಸರ್. ಅನ್ನುವಂಥ ಎಲ್ಲ ಅನೇಕ ಮಾಹಿತಿಗಳನ್ನ ಇದ್ರ ಮುಖಾಂತರ ತಿಳಿಸ್ಕೊಡ್ತೈತಿ ರೀ. ಹ್ಞೂ ಸರ್. ಇದು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಭಾಳ ಅನುಕೂಲ ಐತ್ರಿ. ಯಾಕಂದ್ರೆ ಎಲ್ಲ ನಮ್ಗೆ ಅಡ್ವಾನ್ಸ್, ಅದು ಹೆಸರ ಹೇಳುವಂಗೆ AI ಟೆಕ್ನಾಲಜಿ ಅಡ್ವಾನ್ಸ್ ಎಲ್ಲ ನಮ್ಗೆ ಮೆಸೇಜ್ ಕೊಡ್ತೈತ್ರಿ ಇದು. ಹೌದಾ ಸರ್? ಹ್ಞೂ ರೀ. ಬೇಕಾದ್ರೆ ಇದ್ರಾಗ ಈ ಮೊಬೈಲ್ದಾಗ ನೋಡ್ಬೋದು. ಇಲ್ಲಿ ಐತಿ ನೋಡ್ರಿ. ಹಾಂ ಸರ್. ಇದ್ರ ಬಗ್ಗೆ ಹೆಂಗೆ ಗುರ್ತು ಮಾಡ್ಕೊತೀರಿ ಸರ್ ನೀವು?
ಸರ್ ಇಲ್ಲಿದಾವ ನೋಡ್ರಿ ಇವೆಲ್ಲ ಮೀಟ್ರ್ಗಳ್ದಾವ್ರಲ್ಲೇ ಇವು ನಮ್ಮ ಇದ್ರ ಎಲ್ಲ ಈ ಟೈಪ್ ಮಾಹಿತಿ ಕೊಡ್ತಾವೆ ಇಲ್ದಾವ ತಾವು ನೋಡ್ಬೋದು ಸರ್ ಈಗ. ಹಾಂ ಸರ. ಈ ರೀತಿಯಾಗಿ ಏನೈತಿ ಎಲ್ಲ ರೋಗದ ಮುನ್ಸೂಚನೆ ಹೇಳ್ತೈತೆ ರೀ. ಯಾವ ಕೀಟ ಬರ್ತೈತಿ ಅದಕ್ಕೆ ಯಾವ ಔಷಧ ಹೊಡಿಬೇಕು ಅನ್ನುವಂಥ ಒಂದು ಮಾಹಿತಿನೂ ಇದು ನಮಗೆ ಒದಗಿಸಿ ಕೊಡ್ತೈತೆ ರೀ. ನೀವು ಇದನ್ನ ನೋಡ್ಕೊಂಡು ಕೇಸಿಂದ ನಿಮ್ಗೆ ಏನು ಏನು ಬೇಕು ಅದನ್ನ ನಾವು ತಿಳ್ಕೊಂಡು ಮಾಡ್ತೀವಿ ರೀ. ಹ್ಞೂ ರೀ ಸರ್. ಎಲ್ಲ ರೈತರು ಇಂಥ ಒಂದು ಟೆಕ್ನಾಲಜಿ ಅಳವಡಿಸ್ಕೊಂಡು ನಾವು ಕೃಷಿಯನ್ನು ಮಾಡಿದ್ದೆ ಆದಲ್ಲಿ ಹೌದು ಸರ್ ಭಾಳ ಅನುಕೂಲ ಆಕೈತಿ. ಯಾಕಂದ್ರೆ ನುಕ್ಸಾನ್ ಅನ್ನೋದು ಅತಿ ಕಡಿಮೆ ಆಕೈತಿ ರೀ. ಯಾಕಂದ್ರೆ ಎಲ್ಲ ನಮ್ಮ ಮುನ್ಸೂಚನೆ ಗೊತ್ತಾಗ್ತಾರ ನಾವು ಅದನ್ನು ಅದೊಂದು ನಿರ್ವಹಣೆ ಮಾಡೋಕೆ ಭಾಳ ಈಸಿ ಆಕತ್ರಿ. ಈಸಿ ಆಕೈತಿ, ಭಾಳ ಅನುಕೂಲ ಭಾಳ ಆಕೈತಿ ರೀ. ಕರೆಕ್ಟ್ ಸರ್. ಅಂದ್ರೆ ಏ ಟೆಕ್ನಾಲಜಿ ನೀವು ಮಾಡ್ಕೊಳ್ಳಿ ಚಲೋ ಅಂತ ಮಾಡ್ಕೊಳ್ಳಿ ಚಲೋ ರೀ ಅದು. ಯಾಕಂದ್ರೆ ಅವು ಜಗತ್ತು ರಾಕೆಟ್ ಸ್ಪೀಡ್ನಾಗ ಹೊಂಟೈತಿ, ನಾವು ಇನ್ನೂ ನಡ್ಕೊಂಡು ಗಾಡಿದಾಗ ಹೊಂಟಿವಿ ಅಂದ್ರೆ ನಾವು ಮುಟ್ಟುದು ಯಾವಾಗ ರೀ. ಕರೆಕ್ಟ್ ಸರ್. ಹಿಂಗಾಗಿ ನಾವು ಈಗ ಜಾಗತಿಕ ಮಟ್ಟದಾಗ ನಾವು ಪೈಪೋಟಿ ಮಾಡ್ಬೇಕಾಗೈತ್ರಿ. ನಾವು ರೈತರ ನಾವು ನಮ್ಮ ಇದ್ರಾಗಟ್ಟ ನಾವು ಇದ್ದಿದ್ರೆ ಆಗೋದಿಲ್ಲ ಸರ್. ಜಾಗತಿಕ ಮಟ್ಟದಾಗೂ ನಾವು ಪೈಪೋಟಿ ಮಾಡ್ಬೇಕಾಗೈತಿ. ಆ ನಿಟ್ಟಿನಾಗ ಐತಿ ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಂಡು ನಾವು ಕೃಷಿಯನ್ನು ಮಾಡಿದ್ದೇ ಆದಲ್ಲಿ ನಾವು ಒಂದು ಯಶಸ್ಸನ್ನು ಕಾಣಕ್ಕೆ ಸಾಧ್ಯ ಐತಿ. ಮುಂದಿನ ದಿನಮಾನದಾಗ ನಾವು ಇದನ್ನು ಉಪಯೋಗ ಮಾಡಿಕೊಂಡ್ರೆ ನಾವು ರೈತರು ಬದುಕ್ತೀವಿ ಅನ್ನುವಂಥ ಎಲ್ಲ ಸಂದೇಶವನ್ನು ನಾನು ಎಲ್ಲ ರೈತ ಮಿತ್ರರಿಗೆ ನಾ ಸೂಚಿಸ್ತಾ ಇದ್ದೀನಿ.